ನಮಸ್ತೆ, ವೆಲ್ಕಮ್ ಟು ಮೈ ಲೈವ್. ಇವತ್ತು ಪನ್ನೀರ್ ವೆಜ್ ಮೋಮೋಸ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎರಡು ಥರ ಹೇಗೆ ಕುಕ್ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ ಮೈದಾ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಉಪ್ಪು, ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ತೆಳ್ಳಗೆ ಕಲಿಸ್ಕೋಬಾರ್ದು, ಇದು ಶೇಪ್ ಮಾಡೋಕ್ಕಾಗಲ್ಲ. ಈ ಥರ ಪೂರಿ ಹಿಟ್ಟೋದಕ್ಕೆ ಸ್ವಲ್ಪ ಗಟ್ಟಿನೇ ಇರಲಿ, ಆವಾಗ ಶೇಪ್ ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದೊಂದು 5 ನಿಮಿಷದ ಕಾಲ ಮುಚ್ಚಿಡಿ, ಸ್ವಲ್ಪ ನೆನಿಲಿ. ಇದು ಒಂದು 5 ನಿಮಿಷ ಸಾಕು. ಈಗ ತರಕಾರಿಗಳು ಏನೇನು ಬೇಕು ಅಂತ ನೋಡೋಣ. ಇಲ್ಲಿ 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ, ಒಂದು 4 ಬೆಳ್ಳುಳ್ಳಿ, ಒಂದು 2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಕ್ಯಾಪ್ಸಿಕಮ್, ಒಂದು ಕ್ಯಾರೆಟು. ಇದನ್ನು ತುಂಬಾ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತುಂಬಾ ಸಣ್ಣಕ್ಕಿರಬೇಕು. ದಪ್ಪ ಇದ್ದರೆ ಫಿಲ್ ಮಾಡೋಕ್ಕಾಗಲ್ಲ, ಶೇಪ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ. ಅದೇ ರೀತಿ ಇಲ್ಲಿ ಎಲೆಕೋಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 50 to 100 ಗ್ರಾಮ್ಸ್ ಪನ್ನೀರನ್ನ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಖಾರ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು 2 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗೆಲ್ಲನೂ ಸ್ವಲ್ಪ ಇದರಲ್ಲಿರೋ ನೀರಿನ ಅಂಶ ಹೋಗಬೇಕಷ್ಟೇ, ಇದು ತುಂಬ ಕುಕ್ ಆಗಬಾರ್ದು. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ, ಎಲ್ಲ ತರಕಾರಿ. ಬರೀ ನೀರಿನ ಅಂಶ ಮಾತ್ರ ಹೋಗಬೇಕು. ಮೋಮೋಸ್ ಮಾಡೋರು ಅದನ್ನು ನೀರು ಹಿಂಡ್ಬಿಟ್ಟು ಚೆಲ್ಬಿಡ್ತಾರೆ. ಅದ್ರ ಬದಲು ಈ ಥರ ಮಾಡಿದ್ರೆ ಅದರ ನ್ಯೂಟ್ರಿಯೆಂಟ್ಸ್ ಅದರಲ್ಲೇ ಉಳ್ಕೊಳ್ಳುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ, ಮತ್ತು ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ನಿಮ್ಮ ಟೇಸ್ಟ್ಗೆ, ಖಾರಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ನೀರಿನ ಅಂಶ ಎಲ್ಲ ಹೋದರೆ ಸಾಕು, ಕುಕ್ ಆಗೋದು ಬೇಡ. ತುಂಬ ಓವರ್ ಕುಕ್ ಆದ್ರೂ ಚೆನ್ನಾಗಿರಲ್ಲ. ಇದು ನೀರಿನ ಅಂಶ ಹೋದರೆ ಡ್ರೈ ಆಗಿ ಚೆನ್ನಾಗಿರುತ್ತೆ, ನೀಟಾಗಿ ಫಿಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದು ಮೋಮೋಸ್ದು ಹಾಳೆಗಳನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಚಿಕ್ಕದಾಗಿ ಒಂದೊಂದೇ ಸಪ್ರೇಟಾಗೂ ಲಟ್ಟಿಸ್ಕೋಬೋದು, ಅದು ತುಂಬ ಟೈಮ್ ಹಿಡಿಸುತ್ತೆ ಅಂತ ನಾನು ಈ ಥರ ಫುಲ್ ದೊಡ್ಡದಾಗಿ ಲಟ್ಟಿಸ್ಕೊಂಡು, ತೆಳ್ಳಕ್ಕಿರಬೇಕಿದು. ತುಂಬ ದಪ್ಪ ಇದ್ದರೆ ಮೋಮೋಸ್ ಚೆನ್ನಾಗಿ ಬರಲ್ಲ. ಈ ಥರ ಒಂದು ಪಾತ್ರೆ ಯಾವುದಾದ್ರೂ ಶಾರ್ಪ್ ಆಗಿರೋದು ತೊಗೊಂಡು, ಅದೇ ಅಳತೆಯಲ್ಲಿ, ಮೋಮೋಸ್ ಅಳತೆಯಲ್ಲಿ ಇರೋಂಥದ್ದು ತೊಗೊಂಡು ಕಟ್ ಮಾಡ್ಕೋಬೋದು. ಈಸಿ ಆಗುತ್ತೆ, ಆವಾಗ ಬೇಗ ಕೂಡ ಆಗತ್ತೆ. ಈ ಥರ ಎಲ್ಲ ಹಾಳೆಗಳನ್ನ ಮಾಡಿಟ್ಕೊಳ್ತೀನಿ ಮೋಮೋಸ್ ಮಾಡೋದು. ನೋಡಿ, ಇದು ಈ ಥರ ತೆಳ್ಳಕ್ಕಿರಬೇಕು. ಬೆಂದ ಮೇಲೆ ಆವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಇದ್ದರೆ ಏನಾಗುತ್ತೆ, ಬೆಂದ ಮೇಲೆ ಇನ್ನೂ ದಪ್ಪ ಆಗುತ್ತೆ, ಬರೀ ಹಿಟ್ಟಿಟ್ಟೆ ಸಿಕ್ಕತ್ತೆ ಬಾಯಿಗೆ. ಅದೇ ಥರ ಎಲ್ಲನೂ ಮಾಡಿಟ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದು ಸೀರೆ ನೆರಿಗೆ ಹಿಡ್ದಂಗೆ ಇದೇ ಥರ ಪ್ಲೀಟ್ಸ್ ಹಾಕ್ದಂಗೆ ಹಾಕೋದು. ಸ್ವಲ್ಪ ಲೈಟಾಗಿ ಪಿಂಚ್ ಮಾಡಬೇಕಷ್ಟೆ. ಒಂದು ಸೈಡ್ ಫುಲ್ಲು ಮಾಡಿಕೊಂಡು ಈ ಥರ ಶೇಪ್ ಕೊಡಬೇಕು. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಈಸಿನೂ ಕೂಡ. ಇನ್ನೊಂದು ಸತಿ ನಿಧಾನಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಫಿಲ್ಲಿಂಗ್ ಜಾಸ್ತಿ ಹಾಕ್ಕೋಬೇಡಿ, ಬೆಂದಮೇಲೆ ತುಂಬ ದಪ್ಪ ಆಗುತ್ತೆ. ಈ ಥರ ಪ್ಲೀಟ್ ಮಾಡಿ ಲೈಟಾಗಿ ಪಿಂಚ್ ಮಾಡಿ, ಲೈಟಾಗಿ ಪಿಂಚ್ ಮಾಡಿ, ಎಳಿಯೋಕ್ಕೆ ಹೋಗಬೇಡಿ. ಈ ಥರ ಪ್ಲೀಟ್ ಮಾಡಿ ಪಿಂಚ್ ಮಾಡಿ ನೀಟಾಗಿ ಬರುತ್ತೆ. ನಿಧಾನಕ್ಕೆ ಮಾಡಿ ಖಂಡಿತ ಬರುತ್ತೆ ಇದು. ಲಾಸ್ಟಲ್ಲಿ ಈ ಥರ ಇದ್ದಾಗ ಅದನ್ನು ಈ ಥರ ಫೋಲ್ಡ್ ಮಾಡಿ ಪಿಂಚ್ ಮಾಡಿ.
ತುಂಬಾ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಪುಟ್ಟದಾಗಿ ಒಳ್ಳೆ ಪರ್ಸ್ ಇದ್ದಂಗಿದೆ. ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸ್ಟೀಮ್ ಮಾಡೋದು ಯಾವ ಥರ ಅಂತ ನೋಡೋಣ. 2 ರೀತಿಲಿ ನೋಡೋಣ. ಇದು ಲೈಟಾಗಿ ಪ್ಯಾನ್ ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಇದ್ದರೆ ಇನ್ನೂ ಒಳ್ಳೆಯದಿತ್ತು. ನನ್ನ ಹತ್ರ ನಾನ್ ಸ್ಟಿಕ್ ಇಲ್ಲ. ಇದು ಕೆಳಗಡೆ ಲೈಟಾಗಿ ಫ್ರೈ ಆಗಿರುತ್ತೆ. ಹಂಗೇ ಅದರಲ್ಲೇ ಸ್ಟೀಮ್ ಮಾಡ್ಬೋದು. ಇದೂ ಚೆನ್ನಾಗಿರುತ್ತೆ. ಇನ್ನೊಂದು ನಾರ್ಮಲ್ ಸ್ಟೀಮರಲ್ಲಿರೋದನ್ನು ತೋರಿಸ್ತೀನಿ ಯಾವ ಥರ ಅಂತ. ಇದು ಸ್ವಲ್ಪ ಹೀಟ್ ಆದಮೇಲೆ ಪ್ಯಾನು ಈ ಥರ ಫುಲ್ಲು ಮಾಡ್ಕೊಂಡಿರೋ ಮೋಮೋಸ್ನ ಇಟ್ಕೊಳ್ಳಿ. ಕೆಳಗಡೆ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗುತ್ತೆ. ಇದು ಒಂದು 2 ಮಿನಿಟ್ಸ್ ಆದಮೇಲೆ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ನೀರು ಹಾಕ್ಬಿಟ್ಟು ಹಬೆನಲ್ಲಿ ಮೀಡಿಯಮ್ ಉರಿನಲ್ಲಿ ಬೇಯಕ್ಕೆ ಬಿಟ್ಬಿಡಿ. ಇದನ್ನು ನೀರು ಫುಲ್ಲು ಇಮ್ರಿದ ಮೇಲೆ ಅದನ್ನು ತೆಗಿಬೇಕು. ಇದು ನಾರ್ಮಲ್ ಆಗಿ ಸ್ಟೀಮ್ ಮಾಡೋದು ಮೋಮೋಸ್. ಇದು ಈ ಥರ ಒಂದು ಸ್ಟೀಮರ್ ತಟ್ಟೆನಲ್ಲಿ ಸ್ವಲ್ಪ ಲೈಟಾಗಿ ಎಣ್ಣೆ ಸವರ್ಕೊಂಡಿದ್ದೀನಿ ಕೆಳಗಡೆ. ಈ ಥರ ಎಲ್ಲ ಪ್ಲೇಸ್ ಮಾಡಿಕೊಂಡು ನಾವು ಕಡುಬನ್ನ ಹೇಗೆ ಹಬೆಯಲ್ಲಿ ಬೇಯಿಸ್ಕೋತೀವಿ ಅದೇ ಥರ ಹಬೆಯಲ್ಲಿ ಬೇಯಿಸ್ಕೋಬೇಕಷ್ಟೇ. ಒಂದು 10 ಮಿನಿಟ್ಸ್ ಬೇಯಿಸ್ಕೊಬೇಕು ಸಾಕು, ಅಷ್ಟೇ. ಇದು ನೋಡಿ, ಈ ಥರ ನಾವು ಕಡುಬನ್ನೆಲ್ಲ ಹೇಗೆ ಬೇಯಿಸ್ಕೋತಿರೋ ಅದೇ ಥರ ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ. ಇದು ಸುಮ್ಮನೆ ಹೊರಗಡೆ ಎಲ್ಲ ಸ್ಟ್ರೀಟ್ ಫುಡ್ ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನೋಡಿ, ಇದಾಗಿದೆ ಇವಾಗ. ಇದು ಸ್ಟೀಮಿಂದು. ನಾರ್ಮಲ್ ಆಗಿ ಇದೇ ಥರ ಮಾಡೋದು ಮೋಮೋಸು ಸ್ಟೀಮಿಂದು. ಕೆಲವೊಂದು ಕಡೆ ಆ ಥರ ಪ್ಯಾನ್ ಫ್ರೈನೂ ಮಾಡ್ತಾರೆ, ಚೆನ್ನಾಗಿರುತ್ತೆ. ಅದನ್ನು ಡೀಪ್ ಫ್ರೈಡ್ ಮೋಮೋಸು ಮಾಡ್ತಾರೆ, ಅದು ಅಷ್ಟೊಂದು ಹೆಲ್ದಿ ಅಲ್ಲ. ನೋಡಿ, ಇದು ಪ್ಯಾನ್ ಮೇಲೆ ಫ್ರೈ ಮಾಡೋದ್ವಲ್ಲ ಅದು. ಇದು ಲೈಟಾಗಿ ಕೆಳಗಡೆ ಗೋಲ್ಡನ್ ಬ್ರೌನ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ಸಲ್ಲಿ ಜಾಸ್ತಿ ಈ ಥರ ಮಾಡ್ತಾರೆ. ಸ್ಟ್ರೀಟ್ ಫುಡ್ಡಲ್ಲೆಲ್ಲ ಬಂದು ಬರೀ ಹಬೆಯಲ್ಲಿ ಬೇಯಿಸ್ತಾರೆ. ಇದು ಸ್ವಲ್ಪ ರೆಸ್ಟೋರೆಂಟ್ಸಲ್ಲಿ ಅಥವಾ ಹೋಟೆಲ್ಸಲ್ಲಿ ಈ ಥರ ಮಾಡ್ತಾರೆ. ಇದೂ ತುಂಬ ಚೆನ್ನಾಗಿರುತ್ತೆ. ಇದು ಶೆಜ್ವಾನ್ ಚಟ್ನಿ ಅಥವಾ ಇದು ನಾನಿಲ್ಲಿ ಸಪ್ರೇಟ್ ಮೋಮೋಸ್ ಚಟ್ನಿ ಮಾಡಿದ್ದೀನಿ. ಇದ್ರ ರೆಸಿಪಿ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಟ್ರೀಟ್ ಸೈಡಲ್ಲಿ ಏನು ಮಾಡ್ತಾರಲ್ಲ ಆ ಥರದ್ದು. ಇದು ಸೇಮ್ ಚಟ್ನಿ ರೆಸಿಪಿ ನನ್ನ ಪೇಜಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಎರಡೂ ಸೇಮ್. ಇದು ಫುಲ್ ಸಾಫ್ಟ್ ಆಗಿರುತ್ತೆ. ಅದು ಇನ್ನೊಂದು ಪ್ಯಾನ್ ಫ್ರೈ ಬಂದು ಲೈಟಾಗಿ ಬೇಸು ಸ್ವಲ್ಪ ಕ್ರಂಚಿ ಆಗಿರುತ್ತೆ. ಎರಡೂ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಚಟ್ನಿ ರೆಸಿಪಿ ನನ್ನ ಪೇಜಲ್ಲಿರುತ್ತೆ.